ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಹಳ ದಿನಗಳ ನಂತರ ಲವ್ ಮಾಕ್ಟೇಲ್ 3 ಅನ್ನುವಂತಹ ಒಂದು ಕನ್ನಡ ಸಿನಿಮಾ, ದುರಂಧರಂತಹ ಒಂದು ದೊಡ್ಡ ಸಿನಿಮಾ ಬಿಡುಗಡೆ ಆಗಿದ್ರೂ ಕೂಡ ತಕ್ಕ ಮಟ್ಟಿಗೆ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ. ಇವತ್ತಿಗೂ ಕೂಡ ಬುಕ್ ಮೈ ಶೋನಲ್ಲಿ ಟ್ರೆಂಡಿಂಗ್ನಲ್ಲೇ ಇದೆ ಈ ಸಿನಿಮಾ. ನೀವು ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋದರೆ ನಿಮಗೆ ಈ ಸಿನಿಮಾ ಟ್ರೆಂಡಿಂಗ್ನಲ್ಲೇ ಇರುವಂಥದ್ದು ಗಮನಕ್ಕೆ ಬರುತ್ತೆ. ಆದರೆ ಇದರ ಮಧ್ಯೆ ಡಾರ್ಲಿಂಗ್ ಕೃಷ್ಣ ಅವರ ಮೇಲೆ ಒಂದು ಕೃತಿ ಚೌರ್ಯದ ಆರೋಪ ಕೂಡ ಬಂದಿದೆ. ಇದನ್ನು ಬ್ಯಾಕ್ ಮಾಡಲಿಕ್ಕೆ ಗುರು ದೇಶಪಾಂಡೆ ಅವರು ಹಾಗೆಯೇ ರೈಟರ್ ಆಗಿರುವಂತಹ ರಾಘವೇಂದ್ರ ನಾಯಕ್ ಅವರು ಕೆಲವೊಂದಷ್ಟು ಅಲಿಗೇಷನ್ಸ್ಗಳನ್ನು ಡಾರ್ಲಿಂಗ್ ಕೃಷ್ಣ ಅವ್ರ ಮೇಲೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಡಾರ್ಲಿಂಗ್ ಕೃಷ್ಣ ಅವರು ಅವರದೇ ಆದ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಗ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿರುವಂತಹ ಗುರು ದೇಶಪಾಂಡೆ ಅವರಿದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ನಾನು ಫಸ್ಟ್ ಸಿನಿಮಾ ನಂದು ವಾರಸ್ದಾರ, ನಾನು ಸೊಮೇಕ್ ಸಿನಿಮಾ ಮಾಡಿದ್ದೀನಿ. ಅದಾದಮೇಲೆ ರಾಜಾವಲಿ, ಅದಾದಮೇಲೆ ರುದ್ರತಾಂಡವ, ಅದಾದಮೇಲೆ ಮಾಡಿದ್ದೀನಿ. ಪ್ರತಿ ರಾಜಾವಲಿಯಿಂದ ಹಿಡಿದು ರುದ್ರತಾಂಡವದವರೆಗೂ ನಾನು ರಿಮೇಕ್ ಸಿನಿಮಾ ಮಾಡಿದ್ರು ಎಲ್ಲೋ ಕನ್ನಡದ ಒಂದು ಸಂಸ್ಕೃತಿನ, ಕನ್ನಡದ ನೆಲದ ಒಂದು ಇದನ್ನು ತೊಗೊಂಡೇ ಬಂದಿದ್ದೀನಿ ನಾನು. ನೀವು ಇವತ್ತು ರಾಜಾವಲಿ ನೋಡಿ, ಓಂ ಹಿಂದೂ ಗುರುತಿಂದ ಹಿಡಿದು ಪ್ರತಿಯೊಂದು ನಮ್ಮ ನೆಲದ ವಾಸನೆ, ನಮ್ಮ ನೆಲದ ಇದಿದೆ. ಕೊನೆ ನಾನು ಮಾಡಿರೋ ಪಡ್ಡೆ ಹುಲಿಯಲ್ಲೋ 5 ಜಾನಪದ ಸಾಂಗ್ಗಳನ್ನು ಬಳಸಿದ್ದೀನಿ. ನಮ್ಮೂರ ಇದನ್ನು ಮಾಡಿದ್ದೀನಿ. ಮ್ಯಾಕ್ಸಿಮಮ್ ನಾನು ಮಾಡಿದ್ದೀನಿ. ಏಕೆಂತಂದರೆ ಅವತ್ತು ನನಗೆ ಅವಕಾಶಗಳು ಸಿಕ್ಕಿದ್ದೇ ಅದನ್ನು ಅನಿವಾರ್ಯತೆಯಾಗಿ, ಮತ್ತು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲೇ ಉಳ್ಕೋಬೇಕು. ಅದನ್ನು ಬಿಟ್ಟು ನಾನು ಬೇರೆ ಕೆಲಸಗಳಿಗೆ ಹೋಗಬಾರ್ದು. ನನಗೆ ಸಿನಿಮಾ ಅಂದ್ರೆ ಅಷ್ಟು ಇಷ್ಟ, ನನಗೆ ಸಿನಿಮಾ ಅಂದ್ರೆ ಫ್ಯಾಷನ್. ಆದರೆ ನನಗೆ ಅವಕಾಶಗಳು ಅದೇ ಬರ್ತಾಯಿದೆ, ಮತ್ತು ನಾನು ಅನಿವಾರ್ಯತೆಯಾಗಿ ನಾನು ಮಾಡಿದೆ. ನಾನು ಯಾವಾಗ ಸೆಟ್ಲು ಓಕೆ, ಮತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ನನಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಪ್ರೊಡ್ಯೂಸರ್ ಆದೆ. ಆವಾಗ ನಾನು ಜೆಂಟ್ಲ್ಮನ್ ಅಂತ ಸಿನಿಮಾ ಮಾಡಿದೆ. ಜಡೇಶ್ ನನ್ನ ಜೊತೆಗೆ 10 ವರ್ಷ ಜರ್ನಿ ಮಾಡಿದ್ದ, ಅವನಿಗೆ ಮಾಡಿಕೊಟ್ಟೆ. ಜಡೇಶ್ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾನೆ, ದುನಿಯಾ ವಿಜಯ್ ಅಂತವ್ರಿಗೆ, ಶರಣ್ ಅಂತವ್ರಿಗೆ ಕಾಟೇರ್ ಅಂತ ಕತೆ ಬರೋದು, ಇವತ್ತು ಅವನೊಬ್ಬ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂತಿದ್ದಾನೆ. ಅದಾದಮೇಲೆ ಲವ್ ಯು ರಚ್ಚು ಮಾಡಿದೆ, ಅವನೊಬ್ಬ ಡೈರೆಕ್ಟರ್ ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದ್ವಿ. ಅದಾದಮೇಲೆ ಪೆಂಟಗನ್ ಅಂತ ಮಾಡಿದೆ, ನನ್ನ ಜೊತೆ ಸೇರಿ 4 ಜನ ಮಾಡಿದ್ರು. ಅದರಲ್ಲಿ ಕಿರಣ್ ಅಂತ ಒಬ್ಬನ ಮಾಡಿದೆ. ಅಷ್ಟು ಮಾಡಿದೆ. ನನಗೆ ಯಾವಾಗ ನನ್ನ ಫ್ರೆಂಡ್ಸ್ಗಳು ಮತ್ತು ನನ್ನ ಹತ್ರ ದುಡ್ಡು ಸೇರಿತು, ನಾನು ಸೊಮೇಕನ್ನು ಬಿಟ್ಟು ರಿಮೇಕ್ ಬಿಟ್ಟು ಸೊಮೇಕ್ ಸಿನಿಮಾಗಳನ್ನೇ ಮಾಡ್ತಾ ಬಂದೆ. ನಾನು ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ರೈಟರ್ಸ್ನ, ಅಷ್ಟು ಜನ ಲಿರಿಕ್ ರೈಟರ್ಸ್ನ, ಅಷ್ಟು ಜನ ಆರ್ಟಿಸ್ಟ್ನ ಎಲ್ಲರನ್ನೂ ಮಾಡ್ತಾ ಹೋದೆ ನಾನು. ರಿಮೇಕ್ ಮಾಡಿದ್ದಕ್ಕೆ ತಾನೇ ಇವತ್ತು ಚಿಕ್ಕಣ್ಣ ಹುಟ್ಕೊಂಡಿರೋದು. ರಾಜಾವಲಿ ಮಾಡಿದ್ದಕ್ಕೆ ವಶಿಷ್ಠ ಅಂತ ಒಬ್ಬ ಹುಟ್ಕೊಂಡಿರೋದು. ಜನಾರ್ದನ್ ಮಾಡ್ಕೊಂಡಿದ್ದಕ್ಕೆ ಒಬ್ಬ ಯಶ್ ಶೆಟ್ಟಿ ಅಂತ ಒಬ್ಬ ಆರ್ಟಿಸ್ಟ್ ಹುಟ್ಕೊಂಡಿರೋದು. ಪಡ್ಡೆ ಹುಲಿ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದಕ್ಕೆ ಒಬ್ಬ ಶ್ರೇಯಸ್ ಅಂತ ಹುಡ್ಕೊಂಡಿರೋದು. ಇಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ದಕ್ಕೆ ತಾನೇ ಅವರೆಲ್ಲ ಹುಡ್ಕೊಂಡಿದ್ರು. ದ್ವಾರಕೀಶ್ ಅವರು 50 ಸಿನಿಮಾ ಮಾಡಿದ್ದಾರೆ, ಅದರಲ್ಲಿ 30 ಸಿನಿಮಾ ರಿಮೇಕ್ ಇದೆ. ರವಿ ಸರ್ ಒಂದು 20 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ಸುದೀಪ್ ಅವರು 8ರಿಂದ 10 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ದರ್ಶನ್ ಅವರು ಒಂದು 5-6 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ಯಶ್ ಅವ್ರದ್ದು 3 ಸಿನಿಮಾ ರಿಮೇಕ್ ಮಾಡಿದ್ದಾರೆ. ಅಪ್ಪು ಸರ್ ರಿಮೇಕ್ ಮಾಡಿದ್ದಾರೆ. ಡೈರೆಕ್ಟರ್ದಂತ ತೊಗೊಂಡ್ರೆ ಓಂ ಪ್ರಕಾಶ್ ಅವ್ರು ಮಾಡಿದ್ದಾರೆ. ಯಾರು ಮಾಡಿಲ್ಲ ಅಂದರೆ ಅವರೆಲ್ಲ ಲೆಜೆಂಡ್ರಿ ಅಲ್ವಾ ನಿಮ್ಮ ಪ್ರಕಾರದಲ್ಲಿ? ರಿಮೇಕ್ ಮಾಡಿರೋರೆಲ್ಲ ಏನು ಹಂಗಂದ್ರೆ? ಹಾಂ, ಯಾಕೆ ಈ ತೇಜೋವಧೆ ನಿನಗೆ? ನಿನಗೆ ಇಷ್ಟೊಂದು ಇವಾಗ ಸಕ್ಸಸ್ ಬಂದಿದೆ ನಿನಗೆ, ಇವಾಗ ರಿಮೇಕ್ ಸಿನಿಮಾಗಳು ಅಂತ ಹೇಳ್ತಾ ಇದೆಯಾ? ನಿನಗೆ ಅವತ್ತು ಯಾಕೆ ನಿನಗೆ ರುದ್ರತಾಂಡವ ಜಾನ್ ಜನಿ ಜನಾರ್ದನ್ ಬೇಕಿತ್ತು? ಜಾನ್ ಜನಿ ಜನಾರ್ದನ್ನಲ್ಲಿ ಅಜಯ್ ರಾವ್ 25 ಸಿನಿಮಾ ಮಾಡಿದರು, ಯೋಗಿಯವರು 25 ಸಿನಿಮಾ ಮಾಡಿದರು. ನೀನು ಮಾಡಿದ 5 ಸಿನಿಮಾನ ಪ್ರೊಡ್ಯೂಸರ್ಗೆ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡಿ ನಿನ್ನನ್ನು ಆ ಸಿನಿಮಾದಲ್ಲಿ ಕಾಸ್ಟ್ ಮಾಡಬೇಕಪ್ಪ ಅಂದ್ರೆ ಇರಲಿಲ್ವಾ ರಿಮೇಕ್ ಸಿನಿಮಾ ಅನ್ನೋದು? ತೇಜೋವಧೆ ಯಾಕೆ ಪರ್ಸ್ನಲ್ಲು? ಇವಾಗ ನಾವು ಸೇರಿರೋದು ಲವ್ ಮಾಕ್ಟೇಲ್ 3 ಕತೆ ಏನು ಅನ್ನೋದು. ರಾಘವೇಂದ್ರ ನಾಯಕ್ ಅವರ ಕತೆನ ನಿಮ್ಗೆ ಇಷ್ಟನ್ನೇ ಮಾತಾಡಿ, ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಯಾಕೆ ಮಾತಾಡ್ತೀರಾ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಇದನ್ನು ಮುಗಿಸ್ಬೇಕು ಅಂದರೆ ಒಂದು ಚೇಂಬರ್ಗೆ ಹೋಗೋಣ, ಇಲ್ಲ ಒಂದು ಕೋರ್ಟಿಗೆ ಹೋಗೋಣ, ಇಷ್ಟರಲ್ಲಿ ಮುಗಿಸೋಣ ಅಷ್ಟೇ. ಸೊ ಆ್ಯಸ್ ಪರ್ ದ ಈಗ ರೆಕಾರ್ಡ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಥವಾ ಎವಿಡೆನ್ಸ್ ಇರುವ ಪ್ರಕಾರ, ಈಗ ಅವ್ರ ಹತ್ರನೂ ಎವಿಡೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮದೇ ಕತೆ ಅಂತ ಹೇಳೋದಕ್ಕೆ ಸಾಕಷ್ಟು ಸಾಕ್ಷಿ ನಮ್ಮ ಹತ್ರ ಇದೆ ಅಂತ ಹೇಳ್ತಿದ್ದಾರೆ, ನೀವು ಕೂಡ ಹೇಳ್ತಿದ್ದೀರಾ. ಸೊ ಈಗ ಚೇಂಬರಲ್ಲಿ 27ನೇ ತಾರೀಕು ಕರೆದಿದ್ದಾರೆ. ಸೊ ಇಲ್ಲ, ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅನ್ನೋ ಥರ ಬಂದರೆ ನೀವು ಅದಕ್ಕೆ ರೆಡಿ ಇದ್ದೀರಾ? ಪ್ಲಸ್ ಏನಂದರೆ ನಿಮಗೆ ಅಲ್ಟಿಮೇಟ್ಲಿ ಇವಾಗ ಏನು ರಿಕ್ವೈರ್ಮೆಂಟ್ ಇದೆ ಅವ್ರ ಕಡೆಯಿಂದ? ಹಣದ ರಿಕ್ವೈರ್ಮೆಂಟಾ ಅಥವಾ ಕ್ರೆಡಿಟ್ ರಿಕ್ವೈರ್ಮೆಂಟಾ ಏನು ಅಂತ ಹೇಳಿಬಿಡಿ. ನಾನು ರಾಘವೇಂದ್ರ ಸ್ವಾಮಿ ಪರಮ ಭಕ್ತ. ನಾನು ರಾಯರನ್ನ ನಾನು ತುಂಬ ನಂಬ್ತೀನಿ. ನನಗೆ ರಾಯರ ಮೇಲೆ ಆಣೆಗೂ ನಂಗೆ ಅವ್ರ ದುಡ್ಡು ನನಗೆ ಬೇಡ. ನನಗೆ ಬೇಕಾಗಿರೋದು ಒಬ್ಬ ರೈಟರ್ಗೆ. ಯಾಕೆ ರೈಟ್ರಿಗೆ ಬೆಲೆ ಕೊಡಬೇಕು ಅನ್ನೋದಾದರೆ, ಇವತ್ತು ಮಲಯಾಳಂ ಇಂಡಸ್ಟ್ರಿ ನಮಗಿಂತ ಸಕ್ಸಸ್ ರೇಟ್ ಜಾಸ್ತಿ ಇದೆ, ಹಿಂದಿಯಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇದೆ, ತೆಲುಗಲ್ಲಿ ಸಕ್ಸಸ್ ರೇಟ್ ಯಾಕಿದೆ? ಅಲ್ಲಿ ರೈಟರ್ಸ್ಗೆ ವ್ಯಾಲ್ಯೂ ಇದ್ದಾವೆ. ರೈಟರ್ಸು ಸಿನಿಮಾನ ನಂಬಿ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದರೆ ನಾನು ಬದುಕು ಸಾಗಿಸ್ಬೋದು, ನನಗೆ ಫ್ಯಾಮ್ಲಿಗೆ ಸಾಗಿಸ್ಬೋದು ಅಂತ ಕಾನ್ಫಿಡೆಂಟ್ ಕೊಡ್ತಾ ಇದ್ದಾರೆ ಅಲ್ಲಿ ಪ್ರೊಡ್ಯೂಸರ್ಸು, ಅಲ್ಲಿ ಹೀರೋಗಳು. ನಾವೇನು ಮಾಡ್ತಾಯಿದ್ದೀವಿ?
ಇಲ್ಲಿ ಒಬ್ಬ ರೈಟರ್ಸ್ಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಒಬ್ಬ ರೈಟ್ರಿಗೆ ಸರಿಯಾಗಿ ಪೇಮೆಂಟ್ಗಳು ಕೊಡ್ತಾ ಇಲ್ಲ, ಹೆಸರುಗಳು ಕೊಡ್ತಾ ಇಲ್ಲ. ನಾನು ಕೇಳ್ತಾ ಇರೋದಿಷ್ಟೇ, ಒಬ್ಬ ರೈಟ್ರಿಗೆ ತಕ್ಕನಾದಂಥ ಅವನಿಗೆ ಸಂಭಾವನೆ ಕೊಟ್ಟು ಅವನಿಗೆ ತಕ್ಕನಾದಂಥ ಹೆಸರು ಕೊಟ್ಟರೆ ನಮ್ಮಲ್ಲೂ ಹೊಸ ರೈಟರ್ಸ್ ಬರ್ತಾರೆ. ರಾಘವೇಂದ್ರ ನಾಯಕ್ ಅಂತ ರೈಟರ್ಸ್ ಇನ್ನೊಂದು 10 ಜನ ಬರ್ತಾರೆ. ರಾಘವೇಂದ್ರ ನಾಯಕಿಗೆ ಇನ್ನೊಂದು 4-5 ಸಿನಿಮಾಗಳು ಸಿಗುತ್ತೆ. ಅವನು ಇನ್ನೊಂದು 4-5 ಜನ ರೈಟರ್ಸ್ಗಳನ್ನ ಕರ್ಕೊಂಬರ್ತಾನೆ ಡೈರೆಕ್ಟ್ರಾಗಿ. ಈ ಥರ ಒಂದು ರೈಟರ್ ಪರಂಪರೆ ನಾವು ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ರೈಟ್ರಿಗೆ ಬೆಲೆ ಕೊಡಿ, ರೈಟ್ರಿಗೆ ಕ್ರೆಡಿಟ್ ಕೊಡಿ ಅಂತ ಕೇಳ್ತಾ ಇರೋದಿಷ್ಟೇ. ಓಕೆ ಸರ್, ಈಗ ಇದು ಒಂದು ಲಾಜಿಕಲ್ ಎಂಡ್ ಕಾಣಬೇಕು ಅಂತಂದರೆ ಅಟ್ಲೀಸ್ಟ್ ಈಗ ಫಿಲಮ್ ಚೇಂಬರ್ನವ್ರು ಇಂಟರ್ಫಿಯರ್ ಆದರೆ ಓಕೆ, ಅವ್ರ ಕಡೆಯಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಆದರೆ ನಿಮಗೆ ಒಪ್ಪಿಗೆ ಇದೆಯಾ? ಈಗ ಪರ್ಸ್ನಲ್ ತೇಜೋವಧೆ ಆಯಿತು ಅಂತ ಹೇಳ್ತಾ ಇದ್ದೀರಾ, ಸೊ ಅದಕ್ಕೆ ನೀವು ಆ್ಯಕ್ಷನ್ ತಗೊಳ್ಳಲ್ಲ, ಚೇಂಬರ್ನವ್ರು ಇಂಟರ್ಫಿಯರ್ ಆಗಿ ಪರವಾಗಿಲ್ಲ ಇದು ಇಲ್ಲಿಗೆ ಬಿಟ್ಟುಬಿಡಿ ಅಂತ ಹೇಳಿದ್ರೆ ನೀವು ಅದಕ್ಕೆ ರೆಡಿ ಇದ್ದೀರಾ, ಇಟ್ಸ್ ಗಿವನ್ ದ ಫ್ಯಾಕ್ಟ್ ದಟ್ ಅವ್ರ ಕ್ರೆಡಿಟ್ಸ್ ಕೂಡ ಕೊಡ್ತೀವಿ ಅಂತ ಆದರೆ ರಾಘವೇಂದ್ರ ನಾಯಕ್ ಅವ್ರಿಗೆ. ಇವಾಗ ಅವರು ಪರ್ಸ್ನಲ್ಲಾಗಿ ಮಾತಾಡಿದ್ದು ಸಪ್ರೇಟ್ ಕೇಸ್, ಅದು ಸಪ್ರೇಟ್, ಅದು ಬೇರೆ. ಅದನ್ನು ನಾನು ನನ್ನ ಫ್ಯಾಮಿಲಿ ಜೊತೆಯಲ್ಲೇ ನಮ್ಮ ಇವ್ರ ಜೊತೆ ಕೂತ್ಕೊಂಡು ನಾವು ಮಾಡ್ತೀವಿ. ಲವ್ ಮಾಕ್ಟೇಲ್ ವಿಷಯಕ್ಕೆ ಚೇಂಬರಲ್ಲಿ ಏನು ಡಿಸಿಷನ್ ತೊಗೊಳ್ತಾರೆ, ರೈಟ್ರಿಗೆ ಏನಂತ ಒಂದು ಸನ್ಮಾನ ಅವ್ರಿಗೆ ಏನು ಕೊಡ್ತಾರೆ ಅದನ್ನು ಮಾಡೋಣ. ನೋಡಿ ನಂಗೆ ಎಷ್ಟು ನೋಡಿ, ನಾನು ಇವತ್ತು ಅವರು ವಿಡಿಯೋ ನಡೀತಾ ಇತ್ತು, ಅದು ಲೈವ್ ನಾವು ನೋಡ್ತಾ ಇದ್ವಿ. ನಾನು ಕಾರಲ್ಲಿ ಮುಂದೆ ಕೂತಿದ್ದೆ, ನನ್ನ ವೈಫು ಹಿಂದೆ ಕೂತಿದ್ರು. ಅವನು ಅಂಥ ಪದಗಳನ್ನು ಬಳಸ್ತಾನೆ. ನಮ್ಮ ಮನೆಯವರಿಗೆ ಎಷ್ಟು ನೋವಾಗ್ಬೋದು, ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗ್ಬೋದು. ಎಷ್ಟು ಸತಿ ಅವನು ನಮ್ಮ ಮನೆಗೆ ಬಂದಿದ್ದಾನೆ, ನಮ್ಮ ಮನೇಲಿ ಎಷ್ಟು ದಿವಸ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆ ಥರದ್ದು ಒಬ್ಬ ಮನುಷ್ಯ ಇವತ್ತೊಂದು ಸಕ್ಸಸ್ ಸಿಕ್ಕಿದೆ ಅನ್ನೋದಕ್ಕೋಸ್ಕರ ಗುರು ದೇಶಪಾಂಡೆ ಅವ್ರನ್ನ ಮನೆಗೆ ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಆಗುತ್ತೆ ಹೇಳಿ. ಇವತ್ತು ನನ್ನ ಹೆಂಡತಿಗೆ, ನನ್ನ ಫ್ಯಾಮ್ಲಿಗೆ ನಾನು ಹೆಂಗೆ ಮುಖ ತೋರಿಸ್ಬೇಕು? ನಿನ್ನ ಒಂದೇ ಒಂದು ಸ್ವಾರ್ಥಕ್ಕೋಸ್ಕರ ಪರ್ಸ್ನಲ್ ಲೈಫ್ನ ಯಾಕೆ ಡ್ಯಾಮೇಜ್ ಮಾಡ್ತೀರಾ? ಪರ್ಸ್ನಲ್ಲಾಗಿ ಯಾಕೆ ಮಾಡ್ತೀರಾ? ಅದರ ಅವಶ್ಯಕತೆ ಇವತ್ತು ಏನಿದೆ? ಇವತ್ತು ಬಂದಿರೋದೇನು ಉದ್ದೇಶ? ಅದನ್ನು ಮಾತ್ರ ಮಾಡಬೇಕಲ್ವಾ? ಯಾಕೆ ಅಂದರೆ ನೀವು ಒಪ್ಕೊಳ್ತಾ ಇದ್ದೀರಾ ಅಂತ, ನೀವು ಒಪ್ಕೊಳ್ತಾ ಇದ್ದೀರಾ. ಅದನ್ನು ಬಿಟ್ಟು ಬೇರೆ ಡೈವರ್ಟ್ ಆಗಲಿ, ಇದು ಬೇರೆ ಡೈವರ್ಟ್ ಆಗೋಕ್ಕೋಸ್ಕರ ಇಂಥದನ್ನೆಲ್ಲ ಮಾತಾಡ್ತಾ ಇದ್ದೀರಾ ನೀವು. ನಾನು ಮಾತಾಡೋಕ್ಕೆ ಕೂತ್ಕೊಂಡ್ರೆ ನಾನು ಏನು ಬೇಕಾದರೂ ಮಾತಾಡ್ಬೋದಲ್ವಾ? ಇದು ಸಿನಿಮಾಗೆ ಸೇರ್ಕೊಂಡಿದ್ದೀವಿ. ಒಬ್ಬ ರೈಟ್ರ್ ವಿಷಯ ಇದೆ, ಒಂದು ಇಂಡಸ್ಟ್ರಿ ಬೆಳೆಸೋಣ, ಒಂದು ಒಳ್ಳೇದು ಮಾಡೋಣ, ಇಲ್ಲ ಬಿಡೋಣ, ಇದನ್ನು ಮಾತ್ರ ಮಾಡೋಣ. ಪರ್ಸ್ನಲ್ ಡ್ಯಾಮೇಜು ನಿಮಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಎಸ್ ಸರ್, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ. ನನಗೆ ಆ್ಯಸ್ ಅ ಸಿನಿಮಾ ಜರ್ನಲಿಸ್ಟ್ ನಾನು ಆಶಿಸೋದು ಇಷ್ಟೇ, ಬಿಕಾಸ್ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ಆಗಿದೆ. ಇದ್ರ ಮಧ್ಯದಲ್ಲಿ ಒಂದು ಕನ್ನಡ ಸಿನಿಮಾ ಗೆಲ್ತಾ ಇದೆ. ಸೊ ಅದು ಕಾಂಪ್ರಮೈಸ್ ಆಗುತ್ತೋ ಅಥವಾ ಚೇಂಬರ್ನವ್ರು ಇಂಟರ್ಫಿಯರ್ ಆಗಿದ್ದನ್ನು ಸಾಲ್ವ್ ಮಾಡ್ತಾರೋ ಏನೋ. ಇಬ್ಬರು ಸಿನಿಮಾ ಎಂತೂಸಿಯಾಸ್ಟೇ, ಗುರು ದೇಶಪಾಂಡೆ ಅವರಾಗಿರ್ಬೋದು, ಡಾರ್ಲಿಂಗ್ ಕೃಷ್ಣರಾಗಿರ್ಬೋದು, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ. ಇಬ್ಬರಿಗೂ ಸಿಗಬೇಕಾಗಿರುವಂಥದ್ದು ಏನಿದೆ, ಆ್ಯಕ್ಚುಲಿ ನೀವೇನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದು ಆಗೋ ಥರ ಆಗಲಿ, ಇದು ಇಲ್ಲಿಗೆ ಕಡಿಮೆ ಆಗಲಿ ಅಂತ ನಾನು ಆಶಿಸ್ತೀನಿ. ಸೊ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸುಜಯ್ ಅವರೇ, ನಿಮ್ಮ ಬಗ್ಗೆ ನನಗೂ ಭಾಳ ಖುಷಿ ಇದೆ. ಅಂದರೆ ಒಬ್ಬರೊಬ್ಬರ ಹತ್ರ ನಾವು ಮಾತಾಡ್ತೀವಿ ಅಂತಂದರೆ ಮೀಡಿಯಾದಲ್ಲಿ ಅವರು ಕೇಳೋ ಕ್ವಶನ್ನು ಮತ್ತು ಅವರು ಎಷ್ಟು ಡೆಪ್ತಾಗಿ ಇದನ್ನು ತಿಳ್ಕೊಂಡು ಮಾತಾಡ್ತಾರೆ ಅನ್ನೋದು ಖುಷಿ ಕೊಡುತ್ತೆ. ಅದೊಂದು ನಮ್ಗೆ ತುಂಬ ಧನ್ಯವಾದಗಳು. ಎರಡನೇ ವಿಷಯ ಏನು ಅಂತಂದರೆ, ನನ್ನ ಕಾಳಜಿ ಇರೋದೇ ನೋಡಿ, ನಮಗೂ 45 ವರ್ಷ ಆಗಿದೆ. ತಪ್ಪುಗಳು ಮಾಡದೆ ಯಾರೂ ಇಲ್ಲ. ಸಣ್ಣ ಸಣ್ಣ ತಪ್ಪುಗಳು ಮಾಡಿರ್ತೀವಿ ಜೀವನದಲ್ಲಿ. ಆ ತಪ್ಪುಗಳನ್ನು ಸುಧಾರಿಸ್ಕೊಳ್ಳುವಂಥ ಟೈಮಲ್ಲಿ ಮತ್ತೆ ಕಮೆಂಟ್ಸ್ಗಳಲ್ಲಿ ಅಲ್ಲೆಲ್ಲ ಆ ಮನುಷ್ಯನ ಹಳೆಯದನ್ನೇ ಕೆಲವುದನ್ನು ನೆನಪು ಮಾಡಿ ಹಾಕಿದಾಗ ಅದು ತುಂಬ ನೋವು ಕೊಡುತ್ತೆ. ನನಗೆ ನೋವು ಕೊಡೋದ್ರ ಜೊತೆಗೆ ಫ್ಯಾಮ್ಲಿ ಇರುತ್ತೆ, ಮಕ್ಕಳಿರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆಲ್ಲರಿಗೂ ನೋವು ಕೊಡುತ್ತೆ. ಅದರಿಂದ ಪರ್ಸ್ನಲ್ ಡ್ಯಾಮೇಜನ್ನ ಮಾಡದೆ ಏನು ಬೇಕು ಅದನ್ನು ಮಾತ್ರ ನಾವು ಮಾತಾಡ್ಬಿಟ್ರೆ ತುಂಬ ಒಳ್ಳೆಯದು ಅನ್ನತ್ತೆ. ಅದೇ ನನ್ನ ಕೊನೆಯ ಮಾತು. ಸರ್, ಒಳ್ಳೇದಾಗಲಿ ಗುರು ದೇಶಪಾಂಡೆ ಸರ್. ಒಳ್ಳೊಳ್ಳೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರಿ. ಸೊ ಆದಷ್ಟು ಬೇಗ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆಗೆ ಇದೆಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಲಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್ ಸರ್ ನಿಮಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಗುರು ದೇಶಪಾಂಡೆ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.